ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಒಂದು ಎಪಿಸೋಡ್. ಇವತ್ತಿನ ಎಪಿಸೋಡ್ ಎಲ್ಲ ಯಾರು ನೋಡಿದ್ರಿ? ನಾನು ಇವತ್ತಿನ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವರ ಕೊನೆಯದಾಗಿ ಒಂದು ಹೇಳಿದ ಮಾತಿನಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಇಷ್ಟರ ತನಕ ಬಿಗ್ ಬಾಸನ್ನು ಜನರು ನೋಡ್ತಾ ಇದ್ದರು ಅಷ್ಟೇ, ಬಟ್ ಈ ಸೀಸನಲ್ಲಿ ಜನರು ಕನೆಕ್ಟ್ ಆಗಿದ್ದಾರೆ. ಅದಕ್ಕಾಗಿಯೇ 37 ಕೋಟಿ ವೋಟ್ ಬಂದಿದೆ ಅಂತ. ನಾನು ಈ ಮಾತನ್ನು ಒಪ್ಕೊಳ್ತೇನೆ, ಬಟ್ ನೀವು ಈ ಮಾತನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾನೆ ಕಿಚ್ಚ ಸುದೀಪ್ ಅವರೇ, ಕಲರ್ಸ್ ಕನ್ನಡ ಬಿಗ್ ಬಾಸ್ ಟೀಮ್ ಅವರೇ. ಯಾಕಂದರೆ ಎಲ್ಲೋ ಒಂದು ಕಡೆ ನಾವು ನಿಮ್ಮ ಬಿಗ್ ಬಾಸನ್ನು ಫಾಲೋ ಮಾಡ್ತಾ ಇದ್ದೇವೆ, ಸೋಷಿಯಲ್ ಮೀಡಿಯಾಗಳನ್ನೆಲ್ಲ ಫಾಲೋ ಮಾಡ್ತಾ ಇದ್ದೇವೆ, ಎಪಿಸೋಡ್ಗಳನ್ನು ಫಾಲೋ ಮಾಡ್ತಾ ಇದ್ದೇವೆ, ಲೈವನ್ನು ನೋಡ್ತಾ ಇದ್ದೇವೆ ಅಂದರೆ ನಾವು ಮೂರ್ಖರಲ್ಲ. ನೀವು ಮಾಡ್ತಾ ಇರುವಂಥ ಪಿ ಆರ್ಗಳಾಗಿರ್ಬೋದು, ನೀವು ಮಾಡ್ತಾ ಇರುವಂಥ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಬೇಕಾಗಿರುವ ಕಂಟೆಸ್ಟೆಂಟನ್ನು ನೀವು ಒಂದು ರೀತಿಯಲ್ಲಿ ತೋರಿಸೋದಾಗಿರ್ಬೋದು, ಎಲ್ಲವೂ ನಾವು ನೋಡ್ತಾ ಇದ್ದೇವೆ. ಕಿಚ್ಚ ಸುದೀಪ್ ಅವರು ನೀವು ಹೇಳಿದಂಥ ಮಾತು ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನನಗೆ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ ನಾನು. ಆದರೆ ಎಲ್ಲೋ ಒಂದು ಕಡೆ 37 ಕೋಟಿ ವೋಟ್ ಅಂತ ಹೇಳಿದ್ರಲ್ವಾ, ಸೆಕೆಂಡಲ್ಲಿ ನೀವು ಹೇಳಿದರೆ ಫಸ್ಟು ವಿನ್ನರಿಗೆ ಮತ್ತು ರನ್ನರಿಗೆ ತುಂಬ ಜಾಸ್ತಿ ಗ್ಯಾಪ್ ಇಲ್ಲ ಅಂತ ಅಲ್ಲೇ ಗೊತ್ತಾಗೋಯ್ತು ನಿಮ್ಮ ಒಂದು ಬಕೆಟ್ ಹಿಡಿಯೋ ಪ್ರೋಗ್ರಾಮು. ಯಾಕಂದರೆ ವಿನ್ನರು ಮತ್ತು ರನ್ನರನ್ನು ನಾವು ಆಯ್ಕೆ ಮಾಡಿದರೆ 100% ರಕ್ಷಿತಾ ಅವರನ್ನು ನೀವು ರನ್ನರ್ ಆಗಿ ಮಾಡಿದರೆ ನಿಜವಾಗ್ಲೂ ಕರ್ನಾಟಕ ಒಪ್ಕೊಳ್ಳುತ್ತೆ. ಯಾಕಂದರೆ ರಕ್ಷಿತಾ ಅವರಿಗೆ ಓಟ್ ಬೀಳ್ಬೋದು. ಆದರೆ ಅಶ್ವಿನಿ ಅವರನ್ನು ವಿನ್ನರು ಅಥವಾ ಅಶ್ವಿನಿ ಅವರನ್ನು ರನ್ನರ್ ಮಾಡಿದರೆ ನಾವು ಒಪ್ಕೊಳ್ಳಲ್ಲ. ಇದು ಅಂತೂ 100%. ಯಾಕಂದರೆ ಅಶ್ವಿನಿ ಅವರ ಒಂದು ವೋಟಿಂಗ್ ಲಿಸ್ಟನ್ನು ಅಥವಾ ವೋಟಿಂಗ್ ಒಂದು ಜನರ ಇದನ್ನು ನೋಡಿದರೆ, ಆ ಅಭಿಪ್ರಾಯಗಳನ್ನು ನೋಡಿದರೆ ಒಂದು 75%ಅಲ್ಲಿ 75% ಮಾತ್ರ ಇಟ್ಕೊಳ್ತಾ ಇದ್ದೀನಿ, 100% ಇಟ್ಕೊಳ್ತಾ ಇಲ್ಲ. ಒಂದು 2 or 3% ಮಾತ್ರ ಜನ ಅಶ್ವಿನಿ ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಶ್ವಿನಿ ಅವರನ್ನು ಒಂದು ವೋಟಿಂಗಲ್ಲಿ ಇಟ್ಟಿದ್ದಾರೆ. ಇನ್ನು ಕೆಲವೊಬ್ಬರು ನನ್ನ ಪೋಸ್ಟ್ನಲ್ಲಿ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರು, ಅಶ್ವಿನಿ ಮತ್ತು ಧ್ರುವಂತ್ ಇದ್ದಿದ್ದರಿಂದಲೇ ಗಿಲ್ಲಿ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತಪ್ಪು ತಿಳ್ಕೊಂಡಿದ್ದೀರಾ. ಗಿಲ್ಲಿಯವರ ಪ್ರೆಸೆನ್ಸ್ ಅಲ್ಲಿ ಮ್ಯಾಟ್ರ್ ಆಗಿದೆ, ಇಲ್ಲ ಅಂತ ಹೇಳಲಿಲ್ಲ. ಯಾಕಂದರೆ ಗಿಲ್ಲಿಯವರು ಅಲ್ಲಿ ಒಂದು ಇದ್ದಿದ್ದರಿಂದ ಮಾತ್ರ ಇಲ್ಲಿ ಒಂದು ಧ್ರುವಂತ್ ಅವರಾಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಜಾಹ್ನವಿ ಅವರಾಗಿರ್ಬೋದು ಕಾಣಿಸಿದರು. ಯಾಕಂದರೆ ಗಿಲ್ಲಿಯವರು ಒಂದು ವೇಳೆ ನೀವು ಅಂದ್ಕೊಳ್ಳಿ, ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡಿದಾಗ ಮನೆಯಲ್ಲಿ 17 ಜನ ಇದ್ದರು, 17 ಜನರಲ್ಲಿ ಮಾತು ತೆಗೆದವನೇ ಗಿಲ್ಲಿ. ಅರ್ಥ ಮಾಡ್ಕೊಳ್ಳಿ. ಜಾಹ್ನವಿ ಅವರು ಮತ್ತು ಅಶ್ವಿನಿ ಅವರು ಹೆಂಗೆ ಟಾರ್ಗೆಟ್ ಮಾಡಿದರು ಅಶ್ವಿನಿ ಇವರನ್ನು, ರಕ್ಷಿತಾ ಅವರನ್ನು. ಕೆಲವೊಮ್ಮೆ ನಾವು ಹೇಳುವಾಗ ತುಂಬ ಸುಲಭ. ನಾನು ಈ ವಿಡಿಯೋವನ್ನು ಮಾಡಿರೋ ಮ್ಯಾಟ್ರ್ ಒಂದೇ, 37 ಕೋಟಿ ಅಲ್ಲ. ನೀವು ಈ ಸಾರಿ ಏನೇ ಒಂದು ಗೋಲ್ಮಾಲ್ ಮಾಡದೆ ಅಥವಾ ಏನೇ ಒಂದು ಡಬಲ್ ಗೇಮ್ ಆಡದೆ ಗಿಲ್ಲಿಯವರನ್ನು ವಿನ್ ಮಾಡಿದರೆ, ಅಂದರೆ ವೋಟಿಂಗ್ ಪ್ರಕಾರನೇ ವಿನ್ ಮಾಡಿ. ನೀವು ಇನ್ ಕೇಸ್ ಒಂದು ವೇಳೆ ಅಶ್ವಿನಿ ಅವರಿಗೆ ಡಬಲ್ ವೋಟ್ ಸಿಕ್ಕಿದ್ರೂ ನಾವು ಒಪ್ಕೊಳ್ತೇವೆ, ಬಟ್ ವೋಟಿಂಗನ್ನು ಕರೆಕ್ಟಾಗಿ ತೋರಿಸಿ, ಹಾನೆಸ್ಟಾಗಿ ತೋರಿಸಿ ಒಪ್ಕೊಳ್ತೇವೆ. ಇಲ್ಲಿ ತುಂಬ ಚೆನ್ನಾಗಿ ಗೇಮ್ ಆಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಗೊತ್ತಿದೆ, ಬಟ್ ಆಟ ಆಡಬೇಡಿ ಅಂತ ಹೇಳ್ತಾನೆ. ಯಾಕಂದರೆ ನೀವು ಹೇಳಿದ ಮಾತೆ ಕಿಚ್ಚ ಸುದೀಪ್ ಅವರೇ, ಈ ಬಾರಿಯ ಬಿಗ್ ಬಾಸ್ಗೆ ಜನರು ಕನೆಕ್ಟ್ ಆಗಿದ್ದಾರೆ. ನಿಜವಾಗ್ಲೂ ಕರೆಕ್ಟು, ಜನರು ಕನೆಕ್ಟ್ ಆಗಿದ್ದಾರೆ. ಯಾಕಂದರೆ ಗಿಲ್ಲಿ ಇದ್ದಿದ್ದರಿಂದ ಅದನ್ನು ಒಪ್ಕೊಳ್ಳಿ. ಇಲ್ಲ ಅಂತ ಇದ್ದಿದ್ದರೆ ನಿಮ್ಮ ಬಿಗ್ ಬಾಸ್ 0 TRPಯಲ್ಲಿ ಇತ್ತು, ಟಾಪ್ TRPಗೆ ಬರೋಕ್ಕೆ ಕಾರಣನೇ ಗಿಲ್ಲಿ. ನಾನು ಪ್ರತಿಯೊಂದು ಸಾರಿ ಹೇಳ್ತಾ ಇದ್ದೆ. ನಾನು ಲಾಸ್ಟಲ್ಲಿ ಇನ್ನೊಂದು ಹೇಳಬೇಕಿದೆ. ನಾನು ಗಿಲ್ಲಿಯ ಅಭಿಮಾನಿಯೇ ಹೌದು. ನಾನು ಈ ಬಿಗ್ ಬಾಸನ್ನು ಗಿಲ್ಲಿಯೇ ವಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೇನೆ ಹೌದು, ಬಟ್ ರನ್ನರು ನನಗೆ ರಕ್ಷಿತಾ ಅವರೇ ಆಗಬೇಕು. ಅರ್ಥ ಮಾಡ್ಕೊಳ್ಳಿ. ಕೆಲವೊಬ್ಬರು ಅರ್ಧ ಬರ್ಧ ವೀಡಿಯೋ ನೋಡ್ತಾರೆ, ಏನೋ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಮಾತಾಡ್ತಾರೆ. ಅವರಿಗೋಸ್ಕರ ದಯವಿಟ್ಟು ವಿಡಿಯೋ ನೋಡಿ ಆಮೇಲೆ ಮಾತಾಡಿ. ಟೇಕ್ ಕೇರ್, ಬಾಯ್.